ಸಮುದ್ರದ ದಡದಲ್ಲಿ ಕೆಲವರು ಹೋಗ್ತಾ ಇದ್ರು. ಆಗ ಅವರ ದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ. ಅವರು ಅವನ ಹತ್ರ ಹೋಗ್ತಾರೆ ಮತ್ತೆ ಅವನ ತಿರುಗಿಸಿ ನೋಡ್ತಾರೆ. ಆಗ ಅವರು ಭಯ ಪಡ್ತಾರೆ. ಅವನು ಸತ್ತು ಹೋಗಿದ್ದ. ಅವರು ಡಿಟೆಕ್ಟಿವ್ ಮೆಹುಲ್ಗೆ ಕ್ರೈಮ್ ಸೀನ್ಗೆ ಕರೀತಾರೆ. ಮೆಹುಲ್ ಅವನ ಡೆಡ್ ಬಾಡಿನ ಚೆಕ್ ಮಾಡ್ತಾನೆ. ಅವನ ಬಾಡಿ ತುಂಬಾ ಕೊಳ್ತೋಗಿತ್ತು. ಅವನ ಮೃತ್ಯು 2 ದಿನ ಹಿಂದೆನೇ ಆಗಿದೆ. ಅವನ ದೇಹದಿಂದ ವಾಸನೆ ಬರ್ತಿದೆ. ಆದರೆ ಅವನ ಸಾವು ನೀರಲ್ಲಿ ಮುಳುಗಿರೋದ್ರಿಂದ ಆಗಿಲ್ಲ. ಬದಲಿಗೆ ಅವನನ್ನ ಯಾರೋ ಒಡೆದು ನೀರಲ್ಲಿ ಹಾಕಿದ್ದಾರೆ. ಯಾಕೆ ಲಾಜಿಕಲ್ ಆರ್ಮಿ ಈ ರೀತಿ ಯಾಕೆ ಅನ್ನಿಸ್ತು ಮೆಹುಲ್ಗೆ? ಅವನು ಸಾವು ನೀರಲ್ಲಿ ಮುಳುಗಿರೋದ್ರಿಂದ ಆಗಿಲ್ಲ. ಯೋಚಿಸಿ ಲಾಜಿಕಲ್ ಆರ್ಮಿ. ಬಾಡಿನ ಅಬ್ಸರ್ವ್ ಮಾಡಿ. ನೀರಲ್ಲಿ ಮುಳುಗಿದ್ರೆ ಬಾಡಿ ಉಬ್ಬುತ್ತೆ. ಆದರೆ ಈ ಬಾಡಿ ನಾರ್ಮಲ್ ಆಗೇ ಇದೆ. ಇದರ ಅರ್ಥ ಇವನ ಸಾವು ಮುಂಚೆನೇ ಆಗಿತ್ತು. ಅದರ ನಂತರ ಇವನ್ನ ನೀರಲ್ಲಿ ಹಾಕಿದ್ದಾರೆ. ಆಗ ಮೆಹುಲ್ನ ಕಣ್ಣು ಸತ್ತಿರುವನ ಜೇಬಿನ ಮೇಲೆ ಬೀಳುತ್ತೆ. ಮೆಹುಲ್ಗೆ ಅವನ ಜೇಬಿನಲ್ಲಿ ಒಂದು ಪ್ಯಾಕೆಟ್ ಸಿಗುತ್ತೆ. ಮೆಹುಲ್ ಆ ಪ್ಯಾಕೆಟ್ನ ಓಪನ್ ಮಾಡ್ತಾನೆ. ಆಗ ಪ್ಯಾಕೆಟಲ್ಲಿ ಸ್ವಲ್ಪ ಹಣ ಮತ್ತೆ ಅವನ ID ಕಾರ್ಡ್ ಇತ್ತು. ಇದು ಸಂಪೂರ್ಣವಾಗಿ ನೆಂದಿತ್ತು. ಹಾಗಾಗಿ ಯಾರಂತ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಇವನ್ ಯಾರು, ಎಲ್ಲಿಂದ ಬಂದಿದ್ದ, ಹೇಗೆ ಅರ್ಥ ಮಾಡ್ಕೊಳ್ಳೋದು? ಆದರೆ ಅವನ ಪ್ಯಾಕೆಟಲ್ಲಿ ಮೆಹುಲ್ಗೆ ಇನ್ನೊಂದು ID ಕಾರ್ಡ್ ಸಿಗುತ್ತೆ. ಅದರಲ್ಲಿ ಅಕ್ಷರಗಳು ಸರಿ ಕಾಣಿಸ್ತಾ ಇತ್ತು. ಮತ್ತೆ ಆ ID ಕಾರ್ಡಲ್ಲಿ ಪ್ರತಿಭಾ ಜ್ಯುವೆಲರ್ಸ್ ಅಂತ ಬರ್ದಿತ್ತು. ಪ್ರತಿಭಾ ಜ್ಯುವೆಲರ್ಸ್. ಈ ID ಕಾರ್ಡ್ ಇಂದ ಮೆಹುಲ್ಗೆ ಒಂದು ದೊಡ್ಡ ಹೆಂಡ್ ಸಿಗುತ್ತೆ. ನೀವು ಹೇಳ್ಬೋದಾ ಲಾಜಿಕಲ್ ಆರ್ಮಿ ಏನಿ ಹೆಂಡಂತ? ಪ್ರತಿಭಾ ಜ್ಯುವೆಲರ್ಸ್ನ ID ಕಾರ್ಡ್ ಅಂದ್ರೆ ಖಂಡಿತ ಇವನು ಅಲ್ಲಿ ಕೆಲಸ ಮಾಡ್ತಿರ್ಬೋದು. ಮೆಹುಲ್ ಡೆಡ್ ಬಾಡಿ ಫೋಟೋಸ್ ತಗೊಳ್ತಾನೆ. ಡೆಡ್ ಬಾಡಿನ ಅವನ ಕಾರಲ್ಲಿ ಹಾಕೊಳ್ತಾನೆ. ಮತ್ತೆ ಪ್ರತಿಭಾ ಜ್ಯುವೆಲರ್ಸ್ಗಾಗಿ ಹೊರಡ್ತಾನೆ. ಸಮುದ್ರ ದಡದಿಂದ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗೋಕೆ 2 ರಸ್ತೆ ಇತ್ತು. ಮೊದಲನೇ ರಸ್ತೆ ಪಟ್ಟಣದಿಂದ ಹೋಗುತ್ತೆ. ಮತ್ತೆ 2ನೇ ರಸ್ತೆ ಕಾಡಿನೊಳಗಡೆ ಹೋಗುತ್ತೆ. ಅದು ಶಾರ್ಟ್ಕಟ್ ಆಗಿತ್ತು ಮತ್ತೆ ಬೇಗನೆ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗ್ಬೋದಾಗಿತ್ತು. ಆದರೆ ಮೆಹುಲ್ ಪಟ್ಟಣದ ಕಡೆಗೆ ಹೋಗ್ತಾನೆ ಮತ್ತೆ ಗಾಡಿ ಮೂವ್ ಮಾಡ್ತಾನೆ. ನೀವು ಹೇಳ್ಬೋದು ಲಾಜಿಕಲ್ ಆರ್ಮಿ ಮೆಹುಲ್ ಈ ರೀತಿ ಯಾಕೆ ಮಾಡ್ದ ಅಂತ. ಕಾಡಿನ ರಸ್ತೆ ಶಾರ್ಟ್ಕಟ್ ಆಗಿದ್ರು ಮೆಹುಲ್ ಪಟ್ಟಣದ ರಸ್ತೆ ಯಾಕೆ ತಗೊಂಡ? ಯೋಚಿಸಿ ಮತ್ತೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ. ಮೆಹುಲ್ನ ಕಾಡಲ್ಲಿ ಆ ಡೆಡ್ ಬಾಡಿ ಇಟ್ಟಿದೆ. ಹಾಗಾಗಿ ಮೆಹುಲ್ ಮೊದಲು ಆ ಡೆಡ್ ಬಾಡಿಯನ್ನ ಡಾಕ್ಟರ್ ಸಂಜನಾ ಹತ್ರ ತಗೊಂಡೋಗ್ತಾನೆ. ಮತ್ತೆ ನಂತರ ಪ್ರತಿಭಾ ಜ್ಯುವೆಲರ್ಸ್ಗೆ ಹೋಗ್ತಾನೆ. ಮೆಹುಲ್ ಡೆಡ್ ಬಾಡಿ ತಗೊಂಡು ಲ್ಯಾಬ್ನ ಮುಂದೆ ನಿಂತ್ಕೊಳ್ತಾನೆ. ಆದರೆ ಲ್ಯಾಬನ್ನ ಮುಚ್ಚಲಾಗಿತ್ತು. ಡಾಕ್ಟರ್ ಸಂಜನಾಳ ಆರೋಗ್ಯ ಸರಿ ಇಲ್ಲ. ಮೆಹುಲ್ ಆ ಡೆಡ್ ಬಾಡಿನ ಗಾಡಿಯಲ್ಲಿ ಇಟ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಮೆಹುಲ್ ಬೇರೆ ಹಾಸ್ಪಿಟಲಲ್ಲಿ ಡೆಡ್ ಬಾಡಿ ಕೊಡ್ತಾನೆ ಮತ್ತೆ ಶಾಪ್ಗೆ ಹೊರಡ್ತಾನೆ. ರಸ್ತೆಯಲ್ಲಿ ಮೆಹುಲ್ಗೆ ಫೋನ್ ಬರುತ್ತೆ. ಸಾವು ನೇರಿಂದ ಅಲ್ಲ, ಉಸಿರು ಕಟ್ಟಿರೋದ್ರಿಂದ ಸಾವಾಗಿದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಂದ್ರೆ ನನ್ನ ಅನುಮಾನ ಸರಿಯಾಗಿತ್ತು. ಮೆಹುಲ್ ಪ್ರತಿಭಾ ಜ್ಯುವೆಲರ್ಸ್ಗೆ ತಲುಪ್ತಾನೆ. ಮೆಹುಲ್ ಹೇಗೆ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ, ಆಗ ಎದುರು ಅವನಿಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅದರಲ್ಲಿ ಗೋಲ್ಡಿನ ದರ ಬರೆದಿತ್ತು. 10 ಗ್ರಾಮ್ ಗೋಲ್ಡ್ 50,000 ರೂಪಾಯಿ. ಲಾಜಿಕಲ್ ಆರ್ಮಿ ನೀವು ಹೇಳ್ಬೋದಾ 1 kg ಗೋಲ್ಡ್ ಆವಾಗ ಎಷ್ಟಿರ್ಬೋದು ಅಂತ? ಮತ್ತೆ ನಿಮ್ಮ ಆನ್ಸರ್ ನಂಗೆ ಕಮೆಂಟ್ ಮಾಡಿ ಹೇಳಿ. $10 ಗ್ರಾಮ್ ಚಿನ್ನದ ದರ 50,000 ರೂಪಾಯಿ ಇದೆ. 1 kgಯಲ್ಲಿ 1000 ಗ್ರಾಮ್ಸ್ ಬರುತ್ತೆ. ಅಂದ್ರೆ 50,000 into 100. ಆಗ ಕಾಸ್ಟ್ ಆಗುತ್ತೆ 50 ಲಕ್ಷ. ಮೆಹುಲ್ ಒಳಗಡೆ ಹೋಗ್ತಾನೆ. ಮ್ಯಾನೇಜರ್ ಭೇಟಿ ಮಾಡ್ತಾನೆ ಮತ್ತೆ ಅವನಿಗೆ ಒಂದು ID ಕಾರ್ಡ್ ಕೊಡ್ತಾನೆ. ಮತ್ತೆ ಇದು ಯಾರ್ದು ಅಂತ ಕಂಡುಹಿಡಿಯೋಕೆ ಹೇಳ್ತಾನೆ. ಸರ್, ಈ ID ಕಾರ್ಡ್ ರಾಘವ್ನದ್ದು. ಆಗ ಮೆಹುಲ್ ಅವನ ಮೊಬೈಲ್ ಇರುವಂತ ಆ ID ಕಾರ್ಡ್ನ ಫೋಟೋವನ್ನ ಮ್ಯಾನೇಜರ್ಗೆ ತೋರಿಸ್ತಾನೆ. ಇದು ರಾಘವ? ಹಾ ಸರ್, ಇವನೇ ರಾಘವ್. ಇವನು 10 ದಿನದಿಂದ ರಜೆಯಲ್ಲಿದ್ದ. ಇವನ ಡೆಡ್ ಬಾಡಿ ಸಮುದ್ರದ ತೀರದಲ್ಲಿ ಇತ್ತು. ಅದಕ್ಕೂ ಮೊದಲು ಮೆಹುಲ್ ಮ್ಯಾನೇಜರ್ ಹತ್ರ ಬೇರೇನೋ ಕೇಳ್ತಾನೆ. ಅವನಿಗೆ ಮತ್ತೊಂದು ಕಾಲ್ ಬರುತ್ತೆ. ಮತ್ತೆ ಗೊತ್ತಾಗುತ್ತೆ ಕಾಡಿನಲ್ಲಿ ಮತ್ತೊಂದು ಹೆಣ ಸಿಕ್ಕಿದೆ. ಮೆಹುಲ್ ಕೂಡಲೇ ಅವನ ಕಾರನ್ನ ಹತ್ತಿ ಆ ಅಡ್ರೆಸ್ಗೆ ಹೊರಡ್ತಾನೆ. ಪೊಲೀಸ್ ಮೆಹುಲ್ಗೆ ಹೇಳ್ತಾನೆ ಇದೊಂದು ಸುಸೈಡ್ ಅಂತ. ಸ್ವತಃ ಅವನೇ ಶೂಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಮೆಹುಲ್ಗೆ ಅದರಲ್ಲಿ ಒಂದು ಸಂಶಯ ಇತ್ತು. ಲಾಜಿಕಲ್ ಆರ್ಮಿ ನೀವು ಹೇಳ್ಬೋದಾ ಇದು ಮರ್ಡರಾ ಅಥವಾ ಸುಸೈಡ್ ಅಂತ? ಚೆನ್ನಾಗಿ ಯೋಚನೆ ಮಾಡಿ. ಅರ್ಥ ಆಗಿದ್ರೆ ವಿಡಿಯೋನ ಪಾಸ್ ಮಾಡಿ. ರಕ್ತ ತಲೆಯ ರೈಟ್ ಸೈಡ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಗುಂಡು ಈ ಕಡೆ ಬಿದ್ದಿದೆ. ಆದ್ರೆ ಬಂದೂಕ ಎಡಗೈಯಲ್ಲಿದೆ. ಇದು ಹೇಗೆ ಪಾಸಿಬಲ್? ಯಾರು ಎಡಗೈಯಲ್ಲಿ ಬಂದೂಕ ಇಟ್ಕೊಂಡು ರೈಟ್ ಸೈಡ್ ಅಲ್ಲಿ ಶೂಟ್ ಮಾಡಕ್ಕಾಗಲ್ಲ. ಇದು ಖಂಡಿತ ಮರ್ಡರ್. ಮೆಹುಲ್ಗೆ ಕೈ ಮೇಲೆ ಸಾಕಷ್ಟು ಗುರುತು ಸಿಗುತ್ತೆ. ಅಂದ್ರೆ ಗುಂಡು ಹೊಡೆಯೋಕ್ಕೂ ಮುಂಚೆ ಇಬ್ಬರ ನಡುವೆ ಜಗಳ ಆಗಿದೆ. ಮೆಹುಲ್ ಅವನ ಬಾಡಿನ ಚೆನ್ನಾಗಿ ಚೆಕ್ ಮಾಡ್ತಾನೆ. ಅದರಲ್ಲಿ ಅವನಿಗೊಂದು ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ಅಲ್ಲಿ ಅವನ ಹೆಸರು ಮಯಾಂಕ್ ಆಗಿತ್ತು. ಮೆಹುಲ್ ಇನ್ನೂ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಪರ್ಸಲ್ಲಿ ಮತ್ತೊಂದು ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ನೋಡ್ಕೊಂಡು ಮೆಹುಲ್ ತುಂಬಾ ಶಾಕ್ ಆಗ್ತಾನೆ. ಯಾಕೆ ಲಾಜಿಕಲ್ ಆರ್ಮಿ ಈ ID ಕಾರ್ಡ್ ನೋಡ್ಬಿಟ್ಟು ಮೆಹುಲ್ ಯಾಕೆ ಶಾಕ್ ಆದ? ID ಕಾರ್ಡ್ ಪ್ರತಿಭಾ ಜ್ಯುವೆಲರ್ಸ್ನದ್ದು. ಇದರ ಅರ್ಥ ಮಯಾಂಕ್ ಸಹ ಪ್ರತಿಭಾ ಜ್ಯುವೆಲರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ.
ನಾನು ಕೂಡಲೇ ಪ್ರತಿಭಾ ಜ್ಯುವೆಲರ್ಸ್ ಅಂಗಡಿಗೆ ಹೋಗ್ಬೇಕಾಗುತ್ತೆ. ಮತ್ತೆ ಅರ್ಥ ಮಾಡ್ಕೋಬೇಕು ಇದೆಲ್ಲ ಹೇಗಾಗ್ತಿದೆ ಅಂತ. ಮಿಹುಲ್ ಕೂಡಲೇ ಪ್ರತಿಭಾ ಜ್ಯುವೆಲರ್ಸ್ ಅಂಗಡಿ ಹತ್ರ ಹೊರಡ್ತಾನೆ. ಮತ್ತೆ ಅಲ್ಲಿನ ಮ್ಯಾನೇಜರ್ಸ್ಗೆ ಪೂರ್ತಿ ವಿಷಯ ಹೇಳ್ತಾನೆ. ಆಗ ಅಲ್ಲಿನ ಮ್ಯಾನೇಜರ್ ಹೇಳ್ತಾನೆ, ಸರ್ ನನಗೆ ತುಂಬಾ ಭಯ ಆಗ್ತಾ ಇದೆ. ಇದು ಸಂಜು ಅಂತ ಮಾಡಿರಲ್ವಲ್ಲ? ಏನು ಮುಚ್ಚಿಡ್ಬೇಡ, ಸಂಪೂರ್ಣವಾಗಿ ಹೇಳು. ಸರ್ 3 ವರ್ಷದ ಮುಂಚೆ ಸಂಜು ಇದೇ ಪ್ರತಿಭಾ ಜ್ಯುವೆಲರ್ಸ್ ಅಲ್ಲಿ ಕಳ್ತನ ಮಾಡಿದ್ದ. ಆದರೆ ರಾಘವ್, ಮಯಾಂಕ್ ಮತ್ತೆ ನಾನು ಎಲ್ಲ ಸೇರಿ ಅವನ್ನ ಹಿಡ್ಕೊಂಡ್ವಿ. ಮತ್ತೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಅವ್ನು ನಮಗೆ ಹೇಳ್ದ, ನಾನು ನಿಮ್ಗೆ ಸೇಡ್ ತೀರ್ಸ್ಕೊಂತೀನಿ ಅಂತ. ಮಿಹುಲ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾನೆ ಮತ್ತೆ ತಿಳ್ಕೊಳ್ತಾನೆ, ಕಳೆದ ವಾರ ಸಂಜು ಜೈಲ್ ಹೊಡೆದ್ಬಿಟ್ಟು ಹೊರಡೋಗಿದ್ದ. ಅಂದ್ರೆ ಇದು ಖಂಡಿತ ಸಂಜುನೇ ಮಾಡಿದ್ದ. ಆದ್ರೆ ಅವನು ಜೈಲನ್ನ ಹೊಡೆದು ಹೋಗಿದೆ ಹೇಗೆ? ಸಂಜು ಕಳ್ತನ ಮಾಡಿದ್ದಕ್ಕೆ ಜೈಲ್ಗೆ ಹೋದ. ಅವನಿಗೆ 3 ವರ್ಷದ ಸಜೆಯಾಗಿತ್ತು. ಒಂದ್ ಬಾರಿ ಅವನು ನೋಡ್ದ ಜೈಲಿನ ಸಿಪಾಯಿ ಮಲ್ಕೊಂಡಿದ್ದ. ಅವನು ಜೈಲಿನ ಬೀಗ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟ. ನೀವು ಲಾಕ್ ನೋಡಿ ಹೇಳ್ಬೋದಾ ಅದನ್ನ ತೆರೆಯೋ ಕೋಡ್ ಏನಂತ? ಸರಿಯಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಪಿ, ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಪ್ಲಸ್ ಅನ್ನ ಮಲ್ಟಿಪ್ಲೈ ಇಂದ ರಿಪ್ಲೇಸ್ ಮಾಡಿ, ಆಗ ನಿಮ್ಗೆ ಕೋಡ್ ಸಿಕ್ಬಿಡುತ್ತೆ. ಹೇಗೆ? 1 × 1 × 2 = 2, 1 × 2 × 3 6. ಆಗ ಕೋಡ್ಗಾಗಿ 1 × 3 × 3 ಆಗುತ್ತೆ 9. ಸಂಜು ಕೋಡ್ 9 ಪ್ರೆಸ್ ಮಾಡ್ತಾನೆ ಮತ್ತೆ ಜೈಲಿಂದ ಓಡೋಗ್ತಾನೆ. ಮತ್ತೆ ನೇರವಾಗಿ ರಾಘವ್ ಮನೆಗೆ ಹೋಗ್ತಾನೆ. ರಾಘವ್ ಮಲ್ಕೊಂಡಿದ್ದ. ಮತ್ತೆ ದಿಮ್ಮಿದ್ದ ಅವನ ಬಾಯಿ ಮುಚ್ಚಿ ಸಾಯಿಸ್ಬಿಡ್ತಾನೆ ಮತ್ತೆ ನೀರಲ್ಲಿ ಹಾಕ್ಬಿಡ್ತಾನೆ. ಮತ್ತೆ ಆಗ ಅವನು ಮಯಾಂಕ್ನ ಕಿಡ್ನಾಪ್ ಮಾಡ್ತಾನೆ. ಮತ್ತೆ ಕಾಡ್ ಒಳಗಡೆ ಕರ್ಕೊಂಡೋಗಿ ಅವನು ಸಾಯಿಸ್ಬಿಡ್ತಾನೆ. ಮುಂದಿನ ಬೇಟೆ ಅವನ ಮ್ಯಾನೇಜರ್ದಾಗಿತ್ತು. ಮ್ಯಾನೇಜರ್ ಸಂಜೆ ಒಂದು ಹೋಟೆಲ್ಗೆ ಹೋಗ್ಬೇಕಾಗಿತ್ತು. ಪಾಸಿಬಲ್ ಸಂಜು ಇವನನ್ನ ಕೊಲೆ ಅಲ್ಲೇ ಮಾಡಬಹುದು. ಮಿಹುಲ್ ಹೋಟೆಲ್ಗೆ ಹೋಗ್ತಾನೆ. ಅಲ್ಲವನ್ಗೆ 4 ಜನ ಕಾಣಿಸ್ತಾರೆ. ಈಗ ಮಿಹುಲ್ ಕನ್ಫ್ಯೂಸ್ ಆಗ್ತಾನೆ, ಇದರಲ್ಲಿ ಸಂಜು ಯಾರು ಇರ್ಬೋದು? ಲಾಜಿಕಲ್ ಆರ್ಮಿ 4 ಜನರಲ್ಲಿ ಸಂಜು ಯಾರು ಅಂತ ನೀವು ಹೇಳ್ಬೋದಾ? A, B, C ಅಥವಾ D? ಚೆನ್ನಾಗಿ ಯೋಚನೆ ಮಾಡಿ ಮತ್ತೆ ನಿಮ್ಮ ಆನ್ಸರ್ ನಂಗೆ ಕಮೆಂಟ್ ಮಾಡಿ ಹೇಳಿ. ಮೂರನೇ ವ್ಯಕ್ತಿಯನ್ನ ಸರಿಯಾಗಿ ನೋಡಿ. ಇಷ್ಟೊಂದು ದೊಡ್ಡ ಹೋಟೆಲಲ್ಲಿ ಯಾರು ಈ ರೀತಿ ಬರೋದಿಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿ ಇವನೇ ಜೈಲಿಂದ ಓಡ್ ಬಂದಿರೋದು ಸಂಜು. ಮಿಹುಲ್ ಸಂಜು ಅಂತ ಕೂಗ್ತಾನೆ. ಸಂಜು ಆಗ ಸಂಜು ಡಿಟೆಕ್ಟಿವ್ ಮಿಹುಲ್ನ ನೋಡಿ ಗಾಬರಿ ಆಗ್ತಾನೆ. ಮತ್ತೆ ಅಲ್ಲಿಂದ ಓಡೋಗೋ ಪ್ರಯತ್ನ ಮಾಡ್ತಾನೆ. ಮಿಹುಲ್ ಜಂಪ್ ಮಾಡಿ ಅವನ ಕಿಕ್ ಮಾಡ್ತಾನೆ. ಮತ್ತೆ ಅವನು ಕೆಳಗಡೆ ಬೀಳ್ತಾನೆ. ಮಿಹುಲ್ ಅವನ ಹಿಡ್ಕೊಂಡ್ಬಿಡ್ತಾನೆ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಒಂದ್ ಬಸ್ಸು ದಾರಿಯಲ್ಲಿ ಹೋಗ್ತಾ ಇತ್ತು. ಡ್ರೈವರ್ಗೆ ತುಂಬಾ ಚಿಂತೆ. ಇವತ್ತು ಅವರೇ ಟಿಕೆಟ್ನ ತಗೋಬೇಕು. ಬಸ್ ಕೂಡ ಅವರೇ ಓಡಿಸ್ಬೇಕಿತ್ತು. ಬಸ್ಸು ಒಂದು ಬ್ರಿಡ್ಜ್ ಹತ್ರ ಹೋಗುತ್ತೆ. ಡ್ರೈವರ್ ಜನರ ಹತ್ರ ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ಡ್ರೈವರ್ ಟಿಕೆಟ್ ಅನ್ನ ತಗೋತಾ ಇರ್ಬೇಕಾದ್ರೆ ಬಸ್ಸು ಬ್ರಿಡ್ಜ್ ಇಂದ ಕೆಳಗೆ ಏನಕ್ಕೆ ಹೋಗಿಲ್ಲ? ಯಾಕಂದ್ರೆ ಬಸ್ನ ಡ್ರೈವರ್ ಬಸ್ನ ನಿಲ್ಲಿಸಿ ಟಿಕೆಟ್ ಅನ್ನ ತಗೋತಾನೆ. ಬಸ್ಸೊಂದು ಸ್ಟಾಪ್ಗೆ ಹೋಗುತ್ತೆ. ಎಲ್ಲಾ ಪ್ಯಾಸೆಂಜರು ಅಲ್ಲಿಂದ ಇಳ್ಕೋತಾರೆ. ಆದ್ರೆ ಒಬ್ಬ ಪ್ಯಾಸೆಂಜರ್ ಈಗ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾನೆ. ಡ್ರೈವರ್ ಅವನ ಹತ್ರ ಹೋಗಿ ಅವನ ಎಬ್ಬಿಸ್ತಾನೆ. ಅವನು ಕೆಳಗ್ ಬೀಳ್ತಾನೆ. ಅವನು ಸತ್ತೋಗಿರ್ತಾನೆ. ಆದ್ರೆ ಈ ಡೆತ್ತು ಹೇಗಾಯ್ತು, ಯಾವಾಗಾಯ್ತು? ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಡಿಟೆಕ್ಟಿವ್ ಮೆಹುಲ್ ಅಲ್ಲಿಗೆ ಬರ್ತಾನೆ. ಮೆಹುಲ್ಗೆ ಮುಂದೆ 3 ಬಸ್ ಕಾಣುತ್ತೆ. ಯಾವ ಬಸ್ಸಲ್ಲಿ ಕೊಲೆ ಆಗಿರುತ್ತೆ? ಲಾಜಿಕಲ್ ಆರ್ಮಿ, ನೀವ್ ಹೇಳ್ತೀರಾ ಯಾವ ಬಸ್ಸಲ್ಲಿ ಕೊಲೆ ಆಗಿತ್ತು ಅಂತ? ಮೊದಲನೇ ಬಸ್ಸಲ್ಲಿ ಎಲ್ಲ ಹತ್ತಾ ಇದ್ದಾರೆ. 2ನೇ ಬಸ್ಸಲ್ಲಿ ಇಳಿತಾ ಇದ್ದಾರೆ. ಅಂದ್ರೆ 3ನೇ ಬಸ್ಸಲ್ಲೇ ಕೊಲೆ ಆಗಿರ್ಬೇಕು. ಮೆಹುಲ್ ಬಸ್ನ ಪಕ್ಕಕ್ಕೆ ಹೋಗ್ತಾನೆ. ಮೆಹುಲ್ ಬಸ್ನ ಒಳಗಡೆ ಹೋಗ್ತಾನೆ. ಪ್ಯಾಸೆಂಜರ್ನ ಡೆಡ್ ಬಾಡಿನ ಸರಿಯಾಗಿ ಅವನು ಚೆಕ್ ಮಾಡ್ತಾನೆ. ಸೀಟ್ನ ಪಕ್ಕದಲ್ಲಿ ಅವನ ಎಲ್ಲಾ ಸಾಮಗ್ರಿ ದೊರಕುತ್ತೆ. ಮೆಹುಲ್ ಆ ವಸ್ತುವನ್ನ ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ ಡೆತ್ತು ಹೇಗಾಯ್ತು ಅಂತ. ಲಾಜಿಕಲ್ ಆರ್ಮಿ, ನೀವ್ ಹೇಳ್ತೀರಾ ಈ ಡೆತ್ತು ಹೇಗಾಯ್ತು ಅಂತ? ಯೋಚನೆ ಮಾಡಿ. ಅವನ ಬ್ಯಾಗಲ್ಲಿ ಒಂದು ವಿಷದ ಬಾಟಲ್ ಇದೆ. ಅದು ಅರ್ಧ ಖಾಲಿಯಾಗಿದೆ. ಅಂದ್ರೆ ಪ್ಯಾಸೆಂಜರ್ ಖಂಡಿತ ಈ ವಿಷವನ್ನ ಕುಡ್ತಿರ್ಬೇಕು. ಯಾಕಂದ್ರೆ ಬಾಯಿಂದ ರಕ್ತ ಕೂಡ ಬರ್ತಾ ಇದೆ. ವಿಷದಿಂದ ಇವನು ಸತ್ಯನ ಅಂತ ಕನ್ಫರ್ಮ್ ಆಗಿದೆ. ಆದ್ರೆ ಇವನಾಗೆ ವಿಷವನ್ನ ಕುಡ್ತೇನ ಅಂತ ನಾನು ಹೇಗ್ ಕಂಡಿಡೀಲಿ? ಬೇರೆ ಯಾರಾದ್ರೂ ಕೊಟ್ಟಿರ್ಬೋದು ತಾನೇ? ಆವಾಗ ಮೆಹುಲ್ ಪ್ಯಾಸೆಂಜರ್ನ ಇನ್ನೊಂದು ಬ್ಯಾಗನ್ನು ನೋಡ್ತಾನೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಸ್ಟ್ಲಿ ಆಗಿತ್ತು. ಮೆಹುಲ್ ಬ್ಯಾಗನ್ನ ತನ್ನ ಬಳಿಗೆ ಇಳ್ಕೊತಾನೆ. ಅದರಲ್ಲಿ ಪಾಸ್ವರ್ಡ್ ಇದೆ. ಬ್ಯಾಗ್ನ ಫ್ರಂಟ್ ಸೈಡಲ್ಲಿ ಓಪನ್ ಮಾಡೋದಕ್ಕೆ ಒಂದು ಹಿಂಟ್ ಇತ್ತು. ಪರ್ಸನಲ್ ಬ್ಯಾಗಲ್ಲಿ ಹಿಂಟ? ಇಷ್ಟು ಸೆಕ್ಯೂರಿಟಿ ಏನೋ ಖಂಡಿತ ಇದೆ. ನೀವು ಹಿಂಟನ್ನ ನೋಡಿ ಹೇಳ್ತೀರಾ ಇದನ್ನ ಓಪನ್ ಮಾಡೋದಕ್ಕೆ ಕೋಡ್ ಏನಂತ? ನಂಬರ್ನ ಅಡಿಷನ್ ಅಲ್ಲ, ಮಲ್ಟಿಪ್ಲಿಕೇಶನ್ ಕೋಡ್. 1 × 2 2, 2 × 3 6. ಕೋಡಿಗೆ 6 × 1 6. ಮೆಹುಲ್ ಕೋಡ್ 6 ಅನ್ನ ಪ್ರೆಸ್ ಮಾಡ್ತಾನೆ. ಬ್ಯಾಗ್ನ ಓಪನ್ ಮಾಡ್ತಾನೆ. ಫುಲ್ ಶಾಕ್ ಆಗ್ತಾನೆ. ಒಳಗಡೆ ಸುಮಾರು ಕ್ಯಾಶ್ ಮತ್ತೆ ಬಂಗಾರದ ಬಿಸ್ಕೆಟ್ ಇರುತ್ತೆ.
ಇಂಟ್ರೆಸ್ಟಿಂಗ್. ಖಂಡಿತ ಅವನು ಸ್ಮಗ್ಲಿಂಗ್ ಮಾಡೋನು ಅನ್ಸುತ್ತೆ. ಇದು ಮರ್ಡರಾ ಸೂಸೈಡಾ ಅದನ್ನ ಹೇಗೆ ಕಂಡುಹಿಡಿಯೋದು? ಮೆಹುಲ್ ಅವನ ಜೇಬನ್ನ ಚೆಕ್ ಮಾಡ್ತಾನೆ. ಮೆಹುಲ್ಗೆ ಒಂದು ಪರ್ಸ್ ಸಿಗುತ್ತೆ. ಅದರಲ್ಲಿ ಅವನ ಹೆಸರು ಮತ್ತೆ ಅಡ್ರೆಸ್ ಸಿಗುತ್ತೆ. ಅವನ ಹೆಸರು ಅಮಿತ್. ಮೆಹುಲ್ ಅಲ್ಲಿಂದ ಹೊರಟು ಸಿಕ್ಕ ಅಡ್ರೆಸ್ಸಿಗೆ ಹೋಗ್ತಾನೆ. ಮನೆಗೆ ಹೋದ್ರೆ ಅಡ್ರೆಸ್ಸು ಫೇಕ್ ಅಂತ ಅನ್ಸುತ್ತೆ. ಏನಕ್ಕೆ ಫೇಕ್ ಅಂತ ಅನಿಸ್ತು? ಇಷ್ಟು ದೊಡ್ಡ ಬಂಗಾರ ಎಲ್ಲ ಇದೆ, ಇವನು ಈ ರೀತಿ ಮನೇಲಿರ್ತಾನ? ಅವನ ಡಾಕ್ಯುಮೆಂಟ್ ಕೂಡ ನಕಲಿ ಅಂತ ಅನ್ಸುತ್ತೆ. ಮೆಹುಲ್ಗೆ ಅಲ್ಲಿ ಒಬ್ಬ ಅಜ್ಜ ಸಿಗ್ತಾನೆ. ಮೆಹುಲ್ಗೆ ಅವ್ರು ಹೇಳ್ತಾರೆ, ಇದು ಅಮಿತ್ನ ಮನೆ, ಆದ್ರೆ ಅಮಿತ್ನ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್. ಕೇಸ್ ತುಂಬಾ ಕಾಂಪ್ಲಿಕೇಟೆಡ್. ಪ್ಯಾಸೆಂಜರ್ ಹತ್ರ ನಾನು ಖಂಡಿತ ವಿಚಾರಿಸಬೇಕು. ಆವಾಗ ಡಾಕ್ಟರ್ ಸಂಜನಾ ಕಾಲ್ ಮಾಡ್ತಾಳೆ. ಅವಳು ಮೆಹುಲ್ಗೆ ಹೇಳ್ತಾಳೆ, ಆ ವಿಷಯದ ಬಾಟಲ್ ಅವನ ಬ್ಯಾಗಲ್ಲಿ ಸಿಕ್ತಲ್ಲ, ಅದರಿಂದ ಅವನು ಸತ್ತಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ ಏನಂದ್ರೆ ಬಾಟಲಲ್ಲಿ ಅಮಿತ್ನ ಫಿಂಗರ್ ಪ್ರಿಂಟ್ ಕೂಡ ಇಲ್ಲ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಆದ್ರೆ ಬಾಟಲ್ನ ಬೇರೆ ಯಾರು ಇಟ್ಟಿದ್ದಾರೆ? ಯಾವಾಗ? ಹೇಗೆ? ಇದರ ರಹಸ್ಯ ಪ್ಯಾಸೆಂಜರ್ ಹತ್ರ ಮಾತ್ರ ಸಿಗುತ್ತೆ. ಮೆಹುಲ್ 3 ಜನರ ಮೇಲೆ ಡೌಟ್ ಪಡ್ತಾನೆ. ಅವ್ರನ್ನ ವಿಚಾರಿಸ್ತಾನೆ. ಮೊದಲೇ ಹೇಳ್ತಾನೆ, ಸರ್ ನಂಗೆ ಮೊದಲೇ ಇವನ್ ಮೇಲೆ ಡೌಟ್ ಬಂದಿತ್ತು. ತುಂಬಾ ಕಾಸ್ಟ್ಲಿ ಆದ ಕಾರಲ್ಲಿ ಬಂದ, ಆದ್ರೆ ಬಸ್ಸಲ್ಲಿ ಏನಕ್ಕತ್ತದ, ಪಕ್ಕ ಏನೋ ಆಗುತ್ತೆ ಅಂತ ಅನ್ಕೊಂಡೆ. ಎರಡನೇನು ಹೇಳ್ತಾನೆ, ಸುಮಾರು ಸತಿ ಇವನನ್ನ ನಾನು ನೋಡ್ತಾ ಇದ್ದೆ ಸರ್. ತುಂಬಾ ಗಾಬರಿಯಾಗಿ ಆವಾಗ ಫೋನ್ ಅವನು ನೋಡ್ತಾ ಇದ್ದ. ಮೂರನೇ ಹೇಳ್ತಾನೆ, ಸರ್ ಇಷ್ಟು ಬಂಗಾರ ಹಣವನ್ನ ನೋಡಿ ನಾನು ಭಯ ಪಟ್ಬಿಟ್ಟೆ, ಅದಕ್ಕೆ ನಾನು ಹಿಂದ್ಗಡೆ ಹೋಗಿ ಕುಳಿತುಕೊಂಡೆ. ಮೆಹುಲ್ಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ. ಹೇಗೆ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಮೋನವನಿಗೆ ಹೇಗೆ ಗೊತ್ತು ಇವನತ್ರ ಬಂಗಾರ ದುಡ್ಡು ಇದೆ ಅಂತ? ಅಂದ್ರೆ ಇವನಿಗೆ ಏನೋ ಖಂಡಿತ ಗೊತ್ತಿರ್ಬೇಕು. ಮೆಹುಲ್ ಕೇಳ್ತಾನೆ. ಅದಕ್ಕೆ ಅವನು, ಬಂಗಾರ ಹಣ ನೋಡಿ ನಂಗೆ ಅತ್ಯಾಸ ಆಯ್ತು, ನಾನ್ ಕೊಲೆ ಮಾಡಿಲ್ಲ ಸರ್. ಮೆಹುಲ್ ಅವನ ಫಿಂಗರ್ ಪ್ರಿಂಟ್ ನ ತಗೊಂಡು ಡಾಕ್ಟರ್ ಸಂಜನಾಗೆ ಕಳಿಸ್ತಾನೆ. ಡಾಕ್ಟರ್ ಸಂಜನಾ ಮೆಹುಲ್ಗೆ ಹೇಳ್ತಾಳೆ, ಬಾಟಲ್ ಸಿಕ್ಕ ಫಿಂಗರ್ ಪ್ರಿಂಟ್ ಇವಂದೆ ಅಂತ. ಇಂಟ್ರೆಸ್ಟಿಂಗ್. ಕೊಲೆ ಈ ಬಾಟ್ಲಿಂದ ಆಗಿಲ್ಲ. ಇವನು ವಿಷವನ್ನ ಕೊಡೋದಿಕ್ಕೆ ಹೋಗಿದ್ದ, ಆದ್ರೆ ಆ ವಿಷವನ್ನ ಕೊಟ್ಟಿಲ್ಲ. ಅವನು ಮೆಹುಲ್ಗೆ ಹೇಳ್ತಾನೆ, 2 ಗಂಟೆ ಮುಂಚೆ ಬಸ್ ಒಂದು ರೆಸ್ಟೋರೆಂಟ್ ಅಲ್ಲಿ ನಿಲ್ತು ಸರ್, ಅಲ್ಲೇ ನಾನು ದುಡ್ಡು ಮತ್ತೆ ಬಂಗಾರವನ್ನ ನೋಡಿದ್ದು. ಆವಾಗ ಅಲ್ಲಿ ವಿಷವನ್ನ ಅವನು ಕುಡಿಯೋ ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ಟ. ಬಾಟಲ್ನ ಮತ್ತೆ ಆ ಬ್ಯಾಗಲ್ಲಿ ಇಟ್ಬಿಟ್ಟ. ಸೂಸೈಡ್ ಅಂತ ಕಾಣ್ಬೇಕು ಅಂತ. ಮತ್ತೆ ಡಾಕ್ಟರ್ ಸಂಜನಾ ವಾಪಸ್ ಫೋನ್ ಮಾಡ್ತಾಳೆ. ಅವಳು ಮೆಹುಲ್ಗೆ ಹೇಳ್ತಾಳೆ, ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಗೊತ್ತಾಗಿದೆ. 2 ಗಂಟೆ ಮುಂಚೆ ಅವನಿಗೆ ವಿಷವನ್ನ ಕೊಟ್ಟಿದ್ದಾರೆ. ಇದೊಂದು ಸ್ಲೋ ಪಾಯ್ಸನ್. ಮನುಷ್ಯನ ಕೊಲ್ಲೋದಕ್ಕೆ ಇದು 2 ಗಂಟೆ ತಗೊಳುತ್ತೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ ರೆಸ್ಟೋರೆಂಟ್ ಅಲ್ಲೇ ಏನೋ ಆಗಿದೆ. ಮೆಹುಲ್ ಕಾರನ್ನ ತಗೋತಾನೆ. ಆ ರೆಸ್ಟೋರೆಂಟ್ ಹತ್ರ ಹೋಗ್ತಾನೆ. ಮೆಹುಲ್ನ ಕಾರ್ನ ಸ್ಪೀಡು 100 ಕಿಲೋಮೀಟರ್ಸ್. ರೆಸ್ಟೋರೆಂಟು 50 ಕಿಲೋಮೀಟರ್ಸ್ ದೂರ ಇದೆ. ಲಾಜಿಕಲ್ ಆರ್ಮಿ, ನೀವ್ ಹೇಳ್ತೀರಾ ಮೆಹುಲ್ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಎಷ್ಟು ಸಮಯ ಆಗತ್ತೆ ಅಂತ? ಯೋಚನೆ ಮಾಡಿ ಆನ್ಸರ್ನ ನಂಗೆ ಹೇಳಿ. ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇದೆ. ಅಂದ್ರೆ 1 ಗಂಟೆಯಲ್ಲಿ ಮೆಹುಲ್ 100 ಕಿಲೋಮೀಟರ್ ಹೋಗ್ತಾನೆ. 1 ಅವರ್ನ ಹಾಫ್ ಅಂದ್ರೆ 30 ಮಿನಿಟ್ಸ್ ಅಲ್ಲಿ 50 ಕಿಲೋಮೀಟರ್ ಹೋಗ್ಬಿಡ್ತಾನೆ. ಮೆಹುಲ್ 30 ಮಿನಿಟ್ಸ್ ಅಲ್ಲಿ ರೆಸ್ಟೋರೆಂಟ್ ನ ತಲುಪ್ತಾನೆ. ಮೆಹುಲ್ ರೆಸ್ಟೋರೆಂಟ್ ನ CCTV ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. 4 ಫುಟೇಜ್ ಇಂದ ಮೆಹುಲ್ಗೆ ಸುಮಾರು ಹಿಂಟ್ ಸಿಗುತ್ತೆ. ಏನಾಯ್ತು ಅದನ್ನು ಅರ್ಥ ಮಾಡ್ಕೋತಾನೆ. ನೀವು 4 ಫೋಟೋವನ್ನ ನೋಡಿ ಹೇಳ್ತೀರಾ ಏನಾಗಿರ್ಬೋದು ಅಂತ? ಆ ಬಸ್ನ ಪ್ಯಾಸೆಂಜರ್ ಅಮಿತ್ನ ಮುಂದೆ ಹೋಗಿ ಕೂತಿದ್ದ. ಅಮಿತ್ ವಾಶ್ರೂಮ್ಗೆ ಹೋದ. ಫುಟೇಜ್ 3 ಅಲ್ಲಿ ನೀರಿನ ಕಲರ್ ಚೇಂಜ್ ಆಗುತ್ತೆ. ಅಂದ್ರೆ ಅಮಿತ್ ವಾಶ್ರೂಮ್ಗೆ ಹೋಗ್ಬೇಕಾರೆ ಇವನು ವಿಷವನ್ನ ಬೆರೆಸಿಯಾನೆ. ಫುಟೇಜ್ 4 ಅಲ್ಲಿ ಅಮಿತ್ ನೀರ್ ಕುಡ್ದೆ ಹಂಗೆ ಹೋಗಿದ್ದಾನೆ. ವೆರಿ ಇಂಟ್ರೆಸ್ಟಿಂಗ್. ಅಮಿತ್ಗೆ ಪಾಯ್ಸನ್ ನ ಕೊಟ್ಟವ್ರು ಯಾರು? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಅಮಿತ್ಗೆ ಪಾಯ್ಸನ್ ನ ಯಾವಾಗ ಕೊಟ್ಟಿದ್ದಾರೆ? ಅಮಿತ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ದ ಅಂದ್ರೆ ಖಂಡಿತ ಊಟದಲ್ಲೇ ಪಾಯ್ಸನ್ ಇರಬೇಕು. ಆದ್ರೆ ಫುಟೇಜ್ ಅನ್ನ ನೋಡಿದ್ರೆ ಯಾರು ಕೂಡ ಅಮಿತ್ನ ಪಕ್ಕದಲ್ಲಿ ಬಂದಿಲ್ಲ. ಅಂದ್ರೆ ಊಟದಲ್ಲಿ ಹೋಟೆಲ್ನ ಸ್ಟಾಫೇ ವಿಷವನ್ನ ಹಾಕಿರ್ಬೇಕು. ಮೆಹುಲ್ ರೆಸ್ಟೋರೆಂಟ್ನ ಕಿಚನ್ಗೆ ಬೇಗ ಹೋಗ್ತಾನೆ. ಅಲ್ಲಿ 4 ಜನ ಕೆಲಸ ಮಾಡೋದನ್ನ ನೋಡ್ತಾನೆ. ಒಬ್ರನ್ನ ನೋಡಿ ಮೆಹುಲ್ ಶಾಕ್ ಆಗ್ಬಿಡ್ತಾನೆ. ಅವನು ಯಾರು ಅಂತ ನೀವು ಹೇಳ್ತೀರಾ? ಇದು ಅವರೇ, ಆ ಅಡ್ರೆಸ್ ಅಲ್ಲಿ ಸಿಕ್ಕಿದ್ದ ಅಜ್ಜ. ಇವ್ರು ಹೇಗೆ ಇಲ್ಲೇ? ಈ ತಾತ ಮೆಹುಲ್ ನೋಡಿ ಗಾಬರಿ ಆಗ್ತಾನೆ. ಹಿಂಗಡೆ ಬಾಗ್ಲಿಂದ ಓಡೋಗ್ತಾನೆ. ಮೆಹುಲ್ ಅವನ ಹಿಂದೆ ಹೋಗ್ತಾನೆ. ಮೆಹುಲ್ ಮುಂದೆ 3 ರಸ್ತೆ ಕಾಣತ್ತೆ. ಆ ಅಜ್ಜ ಯಾವ ರಸ್ತೆಯಲ್ಲಿ ಹೋಗಿದ್ದ ಅಂತ ನೀವು ಹೇಳ್ತೀರಾ? ಅಲ್ಲಿ ಗೋಡೆ ಇದೆ. ಅಜ್ಜ ಅಷ್ಟು ದೊಡ್ಡ ಗೋಡೆಯನ್ನ ಹತ್ತಕ್ಕಾಗಲ್ಲ. ಮಣ್ಣಿನ ರಸ್ತೆಯಲ್ಲಿ ನೀರಿದೆ. ಅದರಲ್ಲಿ ಓಡಿದ್ರೆ ಖಂಡಿತ ಜಾರ್ ಬೀಳ್ತಾನೆ.
ಅವನು ಈ ರೋಡಲ್ಲಿ ಹೋಗಿರ್ಬೇಕು. ಮೇಹುಲ್ ಅವನನ್ನ ಹಿಂಬಾಲಿಸ್ಕೊಂಡು ಓಡೋಗ್ತಾನೆ. ಅಮಿತ್ನ ಏನಕ್ಕೊಂದೆ? ಅದಕ್ಕೆ ಆ ಅಜ್ಜ ಹೇಳ್ತಾನೆ, ಅಮಿತ್ ಒಳ್ಳೆನಲ್ಲ, ಸ್ಮಗ್ಲಿಂಗು ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದಪ್ಪ. ಅವನು ನನ್ನ ಮಗನನ್ನ ಕೂಡ ಆ ಕೆಲಸಕ್ಕೆ ಕರ್ಕೊಂಡಿದ್ದ. ಎಲ್ಲಾ ಜಾಗಕ್ಕೂ ನನ್ನ ಅಡ್ರೆಸ್ ಅನ್ನ ಕೊಟ್ಟ. ಅವನ್ ಪರವಾಗಿ ನನ್ ಮಗ ಶಿಕ್ಷೆನ ಅನುಭವಿಸ್ತಾ ಇದ್ದಾನೆ. ಅವನ್ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು. ನಂತರ ಅಜ್ಜ ಜೈಲಿಗೆ ಹೋಗ್ತಾನೆ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮೇಹುಲ್ ರಾಕ್ಸ್.